ಈ ಅಭಿಯಾನದ ಕುರಿತು ಪಕ್ಷದ ಸಮಾರಂಭಕ್ಕೆ ಆಗಮಿಸಿದಂಥ ಹಿರಿಯರು, ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಪಕ್ಷದ ಎಲ್ಲ ಕಾರ್ಯಾಧ್ಯಕ್ಷರೇ, AICCಯ ಉಸ್ತುವಾರಿ ಕಾರ್ಯದರ್ಶಿಗಳೇ, ಸಚಿವರೇ, ಶಾಸಕರೇ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬದ ಸದಸ್ಯರೇ, ದಯವಿಟ್ಟು ಕ್ಷಮಿಸಬೇಕು. ಸಾಕಷ್ಟು ಹಿರಿಯರು ಮತ್ತು ಸ್ನೇಹಿತರು ವೇದಿಕೆ ಮೇಲೆ ಆಸೀನರಾಗಿದ್ದೀರಾ. ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗೋದಿಲ್ಲ, ಅನ್ಯಥಾ ಭಾವಿಸಬಾರ್ದಂಥ ಕ್ಷಮೆ ಇರಲಿ ಅಂತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಕಳೆದು 20 ವರ್ಷದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮೀಣದ ಜನರಿಗೆ ಒಂದು ಲೈಫ್ ಲೈನ್ ಥರ ಇತ್ತು, ಒಂದು ಜೀವನಾಡಿ ಥರ ಇತ್ತು. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಪ್ರತಿದಿನ ನಮ್ಮ ದೇಶದಲ್ಲಿ 12 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕುವ ಅವಕಾಶ ಇತ್ತು ಈ ಯೋಜನೆ ಅಡಿಯಲ್ಲಿ. GC ಚಂದ್ರಶೇಖರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮೋದಿ ಸರ್ಕಾರ ಮಹಾತ್ಮ ಗಾಂಧಿಯವರ ಇತಿಹಾಸವನ್ನು ಅಳಿಸ್ಲಿಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸಿ VB ಗ್ರಾಮ್ಜಿ ಅಂತ ಇಟ್ಟಿದ್ದಾರೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್. ನೀವು ಅದು ಬಿಡಿಸಿ ನೋಡಿದ್ರೆ ಅದಕ್ಕೆ ಅರ್ಥನೂ ಇಲ್ಲ. ಆದರೆ ಇವರು ಬರೇ ಹೆಸರು ಬದಲಾಯಿಸಿದ್ದಷ್ಟೇ ಅಲ್ಲ, ಜನರಿಂದ ಮತ್ತು ಜನರ ಜೀವನೋಪಾಯ ಕಸ್ಕೊಂಡಿದ್ದಾರೆ, ಮತ್ತು ಪಂಚಾಯತ್ ಅಧಿಕಾರ ಕೂಡ ಕಸ್ಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರ ಇತಿಹಾಸ, ಅವರ ತತ್ವ, ಅವರ ಸಿದ್ಧಾಂತ, ಅವರ ಹೆಸರು ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಗ್ರಾಮೀಣ ಜನರ ಬದುಕು. RSSನವರು, BJPಯವರು ಮಹಾತ್ಮ ಗಾಂಧಿಯವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದರೆ, ಅವರು ನಮ್ಮ ಜನರ ಉದ್ಯೋಗದ ಅವಕಾಶ, ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತು VBG ಗ್ರಾಮ್ಜಿ ಈ ಬಿಲ್ಲಿನ ವ್ಯತ್ಯಾಸಗಳನ್ನು ತಮ್ಮ ಮುಂದೆ ಇಡ್ತೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 5-6 ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರೆಪತ್ರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಮನವಿ ಎಲ್ಲ ನಮ್ಮ ನಾಯಕರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ದಯವಿಟ್ಟು ಈ ಕರೆಪತ್ರವನ್ನು ಸುದೀರ್ಘವಾಗಿ ಆಲಿಸಬೇಕು, ನಾವು ಓದಬೇಕು. ಸುಮ್ಮನೆ ನಾವು ಅವ್ರು ಯಾವುದೋ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ವಿರೋಧ ಏನು ಮತ್ತು ಅದ್ರ ಪರಿಣಾಮ ಏನಾಗ್ಬೋದು ಅಂತ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ. ವಿತ್ ಸೆಕ್ಷನ್ಸ್ ನಾವು ಕೋಟ್ ಮಾಡಿದ್ದೀವಿ. ಇದರಲ್ಲಿ ಈ VB ಗ್ರಾಮ್ಜಿ ಬಿಲ್ಲಿಂದ 3-4 ಭಾಳ ಪ್ರಮುಖವಾದಂಥ ಪರಿಣಾಮ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಮೇಲೆ ಆಗುತ್ತೆ. ಮೊದಲನೇದಾಗಿ, ನಮ್ಮ ಗ್ರಾಮೀಣ ಭಾಗದ ಜನರ ಏನು ರೈಟ್ ಟು ಲೈವ್ಲಿಹುಡ್, ರೈಟ್ ಟು ವರ್ಕ್, ಆ ಅಧಿಕಾರ ಇತ್ತು, ಆ ಹಕ್ಕಿತ್ತು, ಆ ಜೀವನೋಪಾಯದ ಹಕ್ಕಿತ್ತು. ಆ ಜೀವನೋಪಾಯದ ಹಕ್ಕನ್ನು ಈ VB ಗ್ರಾಮ್ಜಿ ಬಿಲ್ ತರುವ ಮುಖಾಂತರ ಅದು ಕಸ್ಕೊಳ್ತಾ ಇದ್ದಾರೆ. ಒಂದನೇದು. ಎರಡನೇದು, ಕಾರ್ಮಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಕನಿಷ್ಠ ವೇತನ ಸಿಗ್ತಾ ಇತ್ತು ಮುಂಚೆ.
ಈ ವಿ ಗ್ರಾಮ್ಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ. ಪಂಚಾಯತಿಗೆ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕೆಲಸ ತಗೋಬೇಕು ಆ ಹಕ್ಕು ಪಂಚಾಯತಿಗಿತ್ತು. ಆದರೆ ಇವಾಗ ಆ ಹಕ್ಕು ಪಂಚಾಯತ್ಗಳಿಗಿಲ್ಲ. ಈಗ ಏನು ಕೆಲಸ ತಗೋಬೇಕು, ಎಷ್ಟು ಬಜೆಟ್ ಹಾಕಬೇಕು, ಅವೆಲ್ಲ ತೀರ್ಮಾನಗಳನ್ನು ದಿಲ್ಲಿ ತಗೊಳುತ್ತೆ, ಮೋದಿ ಸರ್ಕಾರ ತಗೊಳುತ್ತೆ. ಜೀವನೋಪಾಯದ ಹಕ್ಕು ಕಸ್ಕೊಂಡಿದ್ದಾರೆ, ಕೆಲಸ ಕೇಳುವ ಹಕ್ಕು ಕಸ್ಕೊಂಡಿದ್ದಾರೆ, ಪಂಚಾಯತಿನ ಅಧಿಕಾರಗಳನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮ ಆಗಿದ್ದರೆ ಅವರು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಾರ್ದೆ ಇದನ್ನು ಈ ವಿ ಗ್ರಾಮ್ಜಿ ಬಿಲ್ಲನ್ನು ರಾಜ್ಯಗಳಿಗೆ ತಂದುಬಿಟ್ಟು 40% ಎಕ್ಸ್ಟ್ರಾ ಹೊರೆ ನಮ್ಗೆ ಹಾಕ್ತಾ ಇದ್ದಾರೆ. ಮುಂಚೆ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತಿದ್ದಕ್ಕೆ. ಈಗ ನಾವು 40% ಕೊಡಬೇಕು, ಅವ್ರು 60% ಕೊಡಬೇಕು. ಇವೆಲ್ಲನೂ ಸವಿಸ್ತಾರವಾಗಿ ತಮ್ಗೆ ತಿಳಿಸ್ತೀನಿ ಮುಂದೆ. ನಾವು ಒಂದು ಅರ್ಥ ಮಾಡ್ಕೋಬೇಕು, BJP ಅವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ತಗೊಂಡು ಹೋಗ್ತಾ ಇರೋದು ಹೆಸರು ಮೇಲೆ. ನಮಗೆ ಹೆಸರು ಮುಖ್ಯ ಅಲ್ಲ, ನಮಗೆ ಜನರ ಜೀವನೋಪಾಯ ಮುಖ್ಯ. ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತು ರಾಮನ ಮಧ್ಯದಲ್ಲಿ ನಮಗೆ ಸಿಕ್ಕಾಕ್ಸ್ಬೇಕಂತ ಇದ್ದಾರೆ. ನಾವು ಆ ಜಗಳಕ್ಕೆ ಹೋಗಬಾರ್ದು. ನೀವು ಆ ಯೋಜನೆ ಹೆಸರು ಏನಾದರೂ ಕೊಡಿ, ಆದರೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡಿ ಅಂತ ನಾವು ಕೇಳಬೇಕು. ನಮ್ಮ ಸರ್ಕಾರ ಬಂದಮೇಲೆ ಮತ್ತೆ ಮರುನಾಮಕರಣ ಮಾಡೋಣ ಬೇಕಿದ್ರೆ. ಆದರೆ ಜೀವನೋಪಾಯ ಹಕ್ಕೇನಿದೆ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡಬೇಕು. ಮೊದಲನೇದಾಗಿ ನಾನು ಹೇಳ್ದಂಗೆ, ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿನಲ್ಲೂ ಕೆಲಸ ಆಗ್ತಾ ಇತ್ತು, ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕೆಲಸ ಆಗ್ತಾ ಇತ್ತು. ಆದರೆ ವಿ ಗ್ರಾಮ್ಜಿ ಬಿಲ್ ಬಂದಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪಂಚಾಯತ್ಗಳು ನೋಟಿಫೈ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಲ್ಲಿ. ಉದ್ಯೋಗದ ಗ್ಯಾರಂಟಿ ಇಲ್ಲ ಇದರಲ್ಲಿ. ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದರೆ ನಿಮ್ಮ ಪಂಚಾಯತು ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ನಿಯಮ ಇತ್ತು. ದ ಎಂಟೈರ್ ಕಂಟ್ರಿ ವಾಸ್ ನೋಟಿಫೈಡ್. ಆಸ್ ಆಫ್ ನೌ ಈ ಬಿಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಾವು ನೋಟಿಫೈ ಮಾಡ್ತೀವಿ, ನಾವು ಸೂಚನೆ ಕೊಡ್ತೀವಿ ಈ ಪಂಚಾಯತ್ನ ಈ ಪಂಚಾಯತ್ ಆಯ್ಕೆ ಮಾಡ್ಬೋದಾ ಇಲ್ಲ ಅಂತ. ಪಂಚಾಯತ್ ಆಯ್ಕೆ ಆದಮೇಲೆ ಅಥವಾ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ. ಅಂದರೆ ಒಂದು ಬಜೆಟ್ ನಿಗದಿ ಮಾಡ್ತಾರೆ. ಮುಂಚೆ ಏನಿರ್ತಾ ಇತ್ತು, ನೀವು ಎಷ್ಟು ಮಾನವ ದಿನಗಳನ್ನು ಸೃಷ್ಟಿ ಮಾಡ್ಬೋದು, ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೊಟ್ಟರೆ ಅಷ್ಟೆಲ್ಲ ಮಾನವ ದಿನಗಳನ್ನು ಅವ್ರು ಕೊಡ್ತಾ ಇದ್ರು. ಆದರೆ ಇವಾಗ ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ಅದಾದಮೇಲೆ ನಾರ್ಮೇಟಿವ್ ಅಲೋಕೇಶನ್ ಆಗಬೇಕು. ಆ ನಾರ್ಮೇಟಿವ್ ಅಲೋಕೇಶನ್ ಅಲ್ಲೇ ನೀವು ಕೆಲಸ ಮಾಡಬೇಕು, ಬಜೆಟಲ್ಲೇ ಕೆಲಸ ಮಾಡಬೇಕು. ಆ ಬಜೆಟ್ ಮೀರಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕು. ಮುಂಚೆ ಆಗಿರಲಿಲ್ಲ. ನಾವು ಉದಾಹರಣೆಗೆ ನನ್ನ ಪಂಚಾಯತಿಗೆ 100 ಮಾನವ ದಿನ ಕೊಟ್ಟರೆ ನಾನು 130 ದಿನ ಮಾಡಿದ್ರೆ ಆ 30 ದಿನ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಇವಾಗ ಆ 100 ದಿನದಲ್ಲಿ 40% ನಾವೇ ಕೊಡಬೇಕು. ಮತ್ತು 30 ದಿನ ಏನು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ 100% ರಾಜ್ಯ ಸರ್ಕಾರ ಕೊಡಬೇಕು ಇವತ್ತು. ಮತ್ತು ಕ್ರಿಯಾ ಯೋಜನೆ, ಮುಂಚೆ ಕ್ರಿಯಾ ಯೋಜನೆ ಯಾರು ಮಾಡ್ತಾಯಿದ್ರು? ಪಂಚಾಯತ್ ಅವ್ರು ಮಾಡ್ತಾಯಿದ್ರು. ಆ ಹಕ್ಕು ನಿಮ್ಮಲ್ಲಿತ್ತು. ನೀವು ಜನರಿಗೆ ಕೇಳ್ತಾ ಇದ್ರಿ ಅಥವಾ ಮೆಂಬರ್ಸ್ಗಳು ಕೂತ್ಕೊಂಡು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಾಯಿದ್ರು.
ಯಾರು ಯಾವ ಕೆಲಸ ತಗೋಬೇಕು, ಯಾರು ಹೊಲದಲ್ಲಿ ಕೆಲಸ ತಗೋಬೇಕಾ, ಯಾವ ರೋಡ್ ಕೆಲಸ ತಗೋಬೇಕಾ, ಡ್ರೈನ್ ಕೆಲಸ ತಗೋಬೇಕಾ, ಅಥವಾ ಕುರಿ ಶೆಡ್ ತಗೋಬೇಕಾ, ಸಣ್ಣ ಪುಟ್ಟ ಕೆಲಸಗಳು ಯಾವುದು ನಮಗೆ ಅಂದರೆ ಗ್ರಾಮಗಳಿಗೆ ಉಪಯೋಗ ಆಗುತ್ತೆ ಅಂಥ ಯೋಜನೆಗಳನ್ನು ನಾವು ತಗೋಬೋದಾಗಿತ್ತು. ಆದರೆ ಇವಾಗ ನಿಮಗೆ ಅಧಿಕಾರ ಇಲ್ಲ ಗ್ರಾಮ ಪಂಚಾಯತ್ಗಳಿಗೆ. ಇಟ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ 73rd and 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸು ಪಂಚಾಯತಿಗಿತ್ತು. ಈಗ ಹಳ್ಳಿ ಅಲ್ಲ, ದಿಲ್ಲಿ ತೀರ್ಮಾನ ಮಾಡುತ್ತೆ ನೀವೇನು ಕೆಲಸ ತಗೋಬೇಕು ನಿಮ್ಮ ಮನೆ ಹತ್ರ ಅಂತ. ಇವರು ಇದನ್ನ ಈ ಕ್ರಿಯಾ ಯೋಜನೆ ಅಂತ ಏನು ಹೇಳ್ತೀವಿ ನಾವು, ಪ್ಲಾನಿಂಗ್ ಅಂತ ನಾವು ಏನು ಹೇಳ್ತೀವಿ, ಇದನ್ನ ಯಾವ ರೀತಿ ತಗೋಬೇಕು ಅಂತ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ ಏನಪ್ಪ ಅಂದರೆ, ಇಟ್ ಶುಡ್ ಬಿ ಅಲೈನ್ ಟು ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನಿಗೆ ಅದು ಅಲೈನ್ ಆಗಬೇಕು, ಹೊಂದಾಣಿಕೆ ಇರಬೇಕು ಅದಕ್ಕೆ. ಈಗ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಏನು ಅಂತ ಕೇಳಬಹುದು. ಇದು ತಾವು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಎಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳೇನಿದೆ ಅದನ್ನ ಕನ್ವರ್ಜೆನ್ಸ್ ಮಾಡ್ತಾರಲ್ಲಿ. 500 ಕೋಟಿಗಿಂತ ಹೆಚ್ಚು ಏನು ಯೋಜನೆಗಳಿದೆ ಅದು ಮಾತ್ರ ಅದರಲ್ಲಿ ತಗೊಳ್ತಾರೆ. ಅಂದರೆ ನಾಳೆ ನಿಮ್ಮ ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ಯಾವುದಾದ್ರೂ ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇರ್ಬೋದು, 1 ಕಿಲೋಮೀಟರ್ ನಿಮ್ಮ ಹಳ್ಳಿ ಹತ್ರ ಹೋಗ್ತಾ ಇದ್ರೆ ಅಥವಾ ನಿಮ್ಮ ತಾಲೂಕು ಪಕ್ಕ ಹೋಗ್ತಾ ಇದ್ರೆ ಅದ್ರ ಜೊತೆ ಕನ್ವರ್ಜೆನ್ಸ್ ಮಾಡಬೇಕಾಗುತ್ತೆ. ಇವಾಗ ಮುಂಚೆ ಥರ ಏನು ಬೋರಯ್ಯ ಮನೆಯಿಂದ ಹಿಡ್ಕೊಂಡು ಮಲ್ಲಮ್ಮ ಮನೆ ತನಕ ಕೆಲಸ ಎಲ್ಲ ಮಾಡಲಿಕ್ಕಾಗಲ್ಲ. ನೀವು ಗ್ರಾಮೀಣ ಮಟ್ಟದಲ್ಲಿ ತಮಗೆ ಅನುಕೂಲ ಆಗುವ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು. ಸೊ ಇವೆಲ್ಲನೂ ನೋಡಿ, ಫಸ್ಟು ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ನೋಟಿಫೈ ಆದರೆ ಅಲೋಕೇಶನ್ ಆಗಬೇಕು, ಅಲೋಕೇಶನ್ ಆದರೆ ಕ್ರಿಯಾ ಯೋಜನೆ ಡೆಲ್ಲಿ ಹೇಳ್ದಂಗೆ ನೀವು ಮಾಡಬೇಕು. ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ, ಇದನ್ನ ತಿಳ್ಕೊಬೇಕು ತಾವು. ಆಮೇಲೆ ಇವರು ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ. ಈಗ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂದರೆ ವರ್ಷ ಪೂರ್ತಿ ಇರ್ಬೇಕು ತಾನೆ. ಮನ್ರೇಗಾನಲ್ಲಿ 365 ದಿನ ಕೂಡ ನಾವು ಕೆಲಸ ಕೇಳಬಹುದಾಗಿತ್ತು. ನಮ್ಮ ಚಿತ್ತಾಪುರ ಒಬ್ಬ ಯಾರ ಹತ್ರ ಜಾಬ್ ಕಾರ್ಡ್ ಇದ್ರೆ ಕೃಷ್ಣಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಚಾಮರಾಜನಗರದಲ್ಲಿ ಅವರು ಕೆಲಸ ಕೇಳಬಹುದಾಗಿತ್ತು. ಅಕಸ್ಮಾತ್ ಕೆಲಸ ಕೊಟ್ಟಿಲ್ಲ ಅಂದರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಈಗ 60 ದಿನ ಯಾವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಯಾವಾಗ ಪೀಕ್ ಕೃಷಿ ಕೆಲಸ ನಡೀತಾ ಇರ್ತದೆ, ಕೃಷಿ ಚಟುವಟಿಕೆ ನಡೀತಾ ಇರ್ತದೆ, 60 ದಿನ ನಿಷೇಧ ಮಾಡಿದ್ದಾರೆ. ನಿಷೇಧ ಮಾಡಿದ್ರೆ ಅದು ಹಕ್ಕು ಹೇಗಾಗುತ್ತೆ? ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ. ಈಗ ಮುಂಚೆ ಕೃಷಿ ಚಟುವಟಿಕೆ ಇದ್ದಾಗ ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ, ನಾನು ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದ್ದೆ, ಯಾಕಂದರೆ ಅಲ್ಲಿ ನನಗೆ ಕನಿಷ್ಠ ವೇತನ ಸಿಗ್ತಾ ಇತ್ತು. ಇವಾಗ ಅದು ನಿಷೇಧ ಮಾಡೋದ್ರಿಂದ ಬಂದು ನಿಮ್ಮ ಹೊಲದಲ್ಲೇ ನಾನು ಕೆಲಸ ಮಾಡಬೇಕು. ನೀವೇನು ಹೇಳ್ತೀರಾ, ನಂಗೆ ನೋಡಪ್ಪ ನನಗೆ 375-400 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ, ನಾನು ನಿನಗೆ 200 ಕೊಡ್ತೀನಿ, 250 ಕೊಡ್ತೀನಿ, ದುಡಿಯಂಗಿದ್ರೆ ದುಡಿ, ಬಿಡಿಯಂಗಿದ್ರೆ ಬಿಡು ಅಂತ. ಸೊ ಮತ್ತೆ ಇದು ಗ್ಯಾರಂಟಿನೂ ಆಗಿಲ್ಲ, ಕನಿಷ್ಠ ವೇತನನೂ ಸಿಗೋದಿಲ್ಲ, ಮತ್ತು ಇದರಿಂದ ದೌರ್ಜನ್ಯ ಕೂಡ ಹೆಚ್ಚುತ್ತೆ. ನಾವು ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೇನಕ್ಕೆ? ಬಡವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ. ಅವರಿಗೆ ಉದ್ಯೋಗ ಬೇಕಾದರೆ ಆನ್ ದ ಸ್ಪಾಟ್ ಊರಿನಲ್ಲೇ ಕೆಲಸ ಸಿಗಬೇಕು, ಗೂಳೆ ಹೋಗಬಾರ್ದು ಅಂತ. ಆದರೆ ಇವಾಗ ಮತ್ತೆ 60 ದಿನ ನಿಷೇಧ ಮಾಡಿಬಿಟ್ಟು ಯಾರಿಗೆ ಸಹಕಾರ ನೀಡ್ತಾ ಇದ್ದಾರೆ? ಇದು ಭಾಳ ಸ್ಪಷ್ಟವಾಗಿ VB ಗ್ರಾಮ್ಜಿ ಬಿಲ್ನಲ್ಲಿ ಅವರ ಉದ್ದೇಶದಲ್ಲಿ, ಅವರ ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ನಲ್ಲಿ 2ನೇದೋ 3ನೇದೋ ಆಬ್ಜೆಕ್ಟಿವ್ ಇದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಬ್ಯಾನಿಂಗ್ ವರ್ಕ್ ಫಾರ್ 60 ಡೇಸ್ ಅಂತ ಇನ್ನೂ ಕೂಡ ಅವ್ರು ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಇವತ್ತು. ಮತ್ತಿದ್ರಲ್ಲಿ ಕಾರ್ಮಿಕರ ಶೋಷಣೆ ಇದೆ VB ಗ್ರಾಮ್ಜಿನಲ್ಲಿ. ನಾನು ಹೇಳ್ದಂಗೆ ಮುಂಚೆ ನಿಮಗೆ ಕನಿಷ್ಠ ವೇತನದ ಗ್ಯಾರಂಟಿ ಇತ್ತು. ಕರ್ನಾಟಕದಲ್ಲಿ
ಬೆಲೆ ಏರಿಕೆ ಇರ್ಬೋದು, ಹಣದುಬ್ಬರ ಇರ್ಬೋದು, ಇವೆ ಅಂದರೆ ಇನ್ಫ್ಲೇಷನ್, ಪ್ರೈಸ್ ರೈಸ್ ಆ್ಯಂಡ್ ಇನ್ಫ್ಲೇಷನಿಗೆ ನಮಗೆ ಪ್ರೊಟೆಕ್ಷನ್ ಇತ್ತು. ಪ್ರತಿ ವರ್ಷ ವೇಜ್ ರಿವಿಷನ್ ಆಗ್ತಾ ಇತ್ತು. ಬೆಲೆ ಏರಿಕೆ ಆಗ್ತಾ ಇದ್ದಂಗೆ ಅಥವಾ ಹಣದುಬ್ಬರ ಆಗ್ತಾ ಇದ್ದಂಗೆ ನಮ್ಮ ವೇತನ ಕೂಡ ಜಾಸ್ತಿ ಆಗ್ತಾ ಇತ್ತು. ಆದರೆ ಇವಾಗ ಈ ವೇತನವನ್ನು, ಈ ವೇಜಸನ್ನು ಡಿಸೈಡ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್, ನಮ್ಮದಲ್ಲ. ಇದು ಆಗ್ಬೇಕಂದ್ಬಿಟ್ಟು ಕರ್ನಾಟಕದಲ್ಲಿ ಐತಿಹಾಸಿಕದ ಒಂದು ಕೇಸ್ ನಡೆದಿತ್ತು ಟು ಪ್ರೊಟೆಕ್ಟ್ ಲೇಬರ್ ಫ್ರಮ್ ಇನ್ಫ್ಲೇಷನ್. ಹೈಕೋರ್ಟಲ್ಲಿ ಕೇಸ್ ಹಾಕ್ಸ್ಬಿಟ್ಟು ಸುಪ್ರೀಂ ಕೋರ್ಟ್ ತನಕ ಹೋಗಿ, ಸುಪ್ರೀಂ ಕೋರ್ಟು ಹೈಕೋರ್ಟ್ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆದೇಶ ಹೊರಡಿಸಿದ್ದಾರೆ. ಅದ್ರದ್ದು ತದ್ವಿರುದ್ಧವಾಗಿ ಇವತ್ತು ಕನಿಷ್ಠ ವೇತನ ಕೂಡ ಕೊಡಲಾರ್ದಂಥ ಯೋಜನೆ ಇವತ್ತು ತಮ್ಮ ಮುಂದೆ ತಂದಿದ್ದಾರೆ. ಮತ್ತು ಉದ್ಯೋಗ ಖಾತ್ರಿನಲ್ಲಿ ಮುಂಚೆ ಕಾಂಟ್ರಾಕ್ಟರ್ಸ್ ಇರ್ತಾ ಇರಲಿಲ್ಲ. ನೋ ಫೀಸಿಬಿಲಿಟಿ ಫಾರ್ ಕಾಂಟ್ರಾಕ್ಟರ್ಸ್. ಆದರೆ ಇವಾಗ ಮನ್ರೇಗಾನಲ್ಲಿ ಹಿಂಬಾಗಿಲಿಂದ ಕಾಂಟ್ರಾಕ್ಟರ್ಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಉದಾಹರಣೆ ಕೊಡ್ತೀನಿ. ನಿಮ್ಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಸ್ಕೂಲ್ ಕಟ್ತಾ ಇದ್ರಿ, ಕ್ಲಾಸ್ ರೂಮ್ಸು PREDನೋ PWDನೋ ಕಟ್ತಾ ಇದ್ರು. ನೀವು ಕಾಂಪೌಂಡ್ ಗೋಡೆ ಮಾತ್ರ ನೀವು ಮನ್ರೇಗಾನಲ್ಲಿ ತಗೊಂಡಿದ್ರಿ. ಅವಾಗೇನಾಯಿತು, ಮನ್ರೇಗಾನಲ್ಲಿ ಏನಿರ್ತಾ ಇತ್ತು, ಮನ್ರೇಗಾ ಆ್ಯಕ್ಟ್ ವುಡ್ ಸೂಪರ್ಸೀಡ್ ಎವ್ರಿಥಿಂಗ್ ಎಲ್ಸ್. ಡೈರೆಕ್ಟಾಗಿ ಮನ್ರೇಗಾ ಕೆಲಸ ನಡೀತಾ ಇತ್ತು. ಯಾರು ಕಾರ್ಮಿಕರಿದ್ದಾರೆ ವೇತನ ಡೈರೆಕ್ಟಾಗಿ ಸರ್ಕಾರ ಅವರಿಗೆ DBT ಕೊಡ್ತಾ ಇತ್ತು. ಈಗ ಏನು ಮಾಡಿದ್ದಾರೆ, ಕನ್ವರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಮನ್ರೇಗಾನಲ್ಲಿ ಏನಾದರೂ ಆ ಸ್ಕೂಲ್ ಕಾಂಪೌಂಡ್ ತಗೊಂಡ್ರೆ ಅದು ಕನ್ವರ್ಜ್ ಆಗುತ್ತೆ. ಯಾವುದಕ್ಕೆ, ಆ PWDಗೋ PREDಗೋ ಇಲಾಖೆಗೋ ವೇತನವನ್ನು ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ತಗೋಬೇಕು. ಈಗ ಕಾಂಟ್ರಾಕ್ಟರ್ ಯಾವಾಗ ಕೊಡ್ತಾನೆ, ಏನು ಮಾಡ್ತಾನೆ, ಯಾರಿಗೆ ಗೊತ್ತು? ಸರ್ಕಾರದ ಜವಾಬ್ದಾರಿ ಈಗ ಕಾಂಟ್ರಾಕ್ಟರ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಈಗ ಕಾಂಟ್ರಾಕ್ಟರ್ಸ್ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡೋದಕ್ಕಾಗುತ್ತಾ? ಶೋಷಣೆ ಆಗೋದಿಲ್ವಾ? ಕನಿಷ್ಠ ವೇತನ ಸಿಗುತ್ತಾ ಇದರಿಂದ? ಆದ್ರಿಂದ ಇದನ್ನು ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಮಾಡಬೇಕಾಗ್ತಾ ಇದೆ. ಮತ್ತು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನಲ್ಲಿ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ವೇಜಸ್ದು. ಮೆಟೀರಿಯಲ್ನಲ್ಲಿ 75-25 ತಿಳಿದಾಗ. ಈಗ 60-40 ಮಾಡಿದ್ದಾರೆ. ಕೆಲಸ ತೀರ್ಮಾನ ಮಾಡೋದು ಅವರು, ಪಂಚಾಯತ್ ನೋಟಿಫೈ ಮಾಡೋದು ಡೆಲ್ಲಿ ಅವರು, ಅಲೋಕೇಶನ್ ಕೊಡೋರು ಡೆಲ್ಲಿ ಅವರು, ಕೆಲಸ ಮಾಡಬೇಕಾಗಿರೋದು ನಾವು, ಬೆವರು ಸುರಿಸ್ಬೇಕಾಗಿರೋದು ನಾವು, ಅದಕ್ಕೆ ದುಡ್ಡು ಕೂಡ ನಾವೇ ಕಟ್ಟಬೇಕು. ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಉಳಿತು? ಹೆಸರು ಅವ್ರದ್ದು, ಕೆಲಸ ನಮ್ಮದು. ಹೆಸರು ಅವ್ರದ್ದು, ದುಡಿಮೆ ನಮ್ಮದು. ಹೆಸರು ಅವ್ರದ್ದು, ಶ್ರಮ ನಮ್ಮದು. ಅವರು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯಿಂದ ಕೈ ಚೆಲ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ಮತ್ತು ಭಾಳ ಪ್ರಮುಖವಾಗಿ ಈ VB ಗ್ರಾಮ್ಜಿ ಬಿಲ್ ಏನಿದೆ, ಇದು ಸಂವಿಧಾನಕ್ಕೆ ವಿರೋಧವಾದಂಥ ಬಿಲ್ಲು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ರೈಟ್ ಟು ವರ್ಕ್, ರೈಟ್ ಟು ಲೈವ್ಲಿಹುಡ್ ಅಂದ್ಬಿಟ್ಟು ಜೀವನೋಪಾಯದ ಹಕ್ಕನ್ನು ಕೊಟ್ಟಿದ್ರು. ಆರ್ಟಿಕಲ್ 21ನಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾ ಇದ್ದಾರೆ. ಇದು ಬರೇ ಗಾಂಧೀಜಿಯವರ ಹೆಸರು ಉಳಿಸೋದಷ್ಟೇ ಅಲ್ಲ, ಇದು ಸಂವಿಧಾನವನ್ನು ಕೂಡ ಉಳಿಸುವ ಒಂದು ಹೋರಾಟ ಆಗಬೇಕಾಗಿದೆ ಇವತ್ತು. ಆರ್ಟಿಕಲ್ 21ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಆರ್ಟಿಕಲ್ 258 ಏನು ಹೇಳುತ್ತೆ ಅಂದರೆ, ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮೇಲೆ ನೀವು ತರ್ತಾ ಇದ್ರೆ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಆಗಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಜೊತೆ ಚರ್ಚೆ ಮಾಡಬೇಕು. ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಅದನ್ನು, ರಾಜ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶುಡ್ ಅಪಾಯಿಂಟ್ ಎನ್ ಆರ್ಬಿಟ್ರೇಟರ್. ಇದಕ್ಕೆ ಸಂಧಾನ ಮಾಡಲಿಕ್ಕೆ ಯಾವ ಕನ್ಸಲ್ಟೇಷನ್ನು ಮಾಡಿಲ್ಲ ಕೇಂದ್ರ ಸರ್ಕಾರ, ಯಾವ ರಾಜ್ಯಗಳ ಜೊತೆನೂ ಮಾಡಿಲ್ಲ. ನಮ್ದು ಬಿಟ್ಬಿಡಿ, BJP ರಾಜ್ಯ ಸರ್ಕಾರಗಳ ಜೊತೆನೂ ಅವರು ಚರ್ಚೆ ಮಾಡಿಲ್ಲ. ಇವತ್ತು 40% ನಮ್ಮ ಹತ್ರ ಕೇಳ್ತಾ ಇದ್ರೆ, ನಮ್ಮ ರಾಜ್ಯದ ಆಯವ್ಯಯದಿಂದ ಕೇಳ್ತಾ ಇದ್ರೆ, ಕನಿಷ್ಠ ಪಕ್ಷ
ನಮಗೆ ಕನ್ಸಲ್ಟೇಷನ್ನು ನಮ್ಮ ಸಹಭಾಗಿತ್ವ ಇರುತ್ತಾ ಇಲ್ಲ ಅಂತ ಕೇಳಬೇಕಾಗಿರೋದು ಅವರ ಸಂವಿಧಾನಿಕ ಕರ್ತವ್ಯ, ಆಮೇಲೆ ನಮ್ಮ ಸಂವಿಧಾನದ ಹಕ್ಕು. ಯಾವುದೇ ಅವರು ನಮಗೆ ಕನ್ಸಲ್ಟೇಷನ್ ಮಾಡಲಾರ್ದೆ 40% ಇವತ್ತು ನಮ್ಮ ಮೇಲೆ ಹೀರ್ತಾ ಇದ್ದಾರೆ. ಅಂದರೆ ಸುಮಾರು 3,500-4,000 ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡಬೇಕಾಗುತ್ತೆ ಅವರ ಯೋಜನೆಗಳಿಗೆ. ಸೊ ಇದು ಕ್ಲಿಯರ್ ವೈಲೇಷನ್ ಆಫ್ ಆರ್ಟಿಕಲ್ 258 ಆಲ್ಸೋ. ಇಟ್ ಈಸ್ ಆಲ್ಸೋ ಕ್ಲಿಯರ್ ಟ್ರಾಂಪ್ಲಿಂಗ್ ಆನ್ ದಿ ಅಥಾರಿಟಿ ಆಫ್ ಆರ್ಟಿಕಲ್ 280. ಆರ್ಟಿಕಲ್ 280ನಲ್ಲಿ ಏನಿದೆ ಅಂದರೆ, ಇಟ್ ಸ್ಪೀಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೈನಾನ್ಸ್ ಕಮಿಷನ್. ಇಲ್ಲಿ ನಮ್ಮ ಕುಮಾರ್ ನಾಯಕ್ ಅವರಿಗೆ ಗೊತ್ತಿದೆ, ಫೈನಾನ್ಸ್ ಕಮಿಷನ್ ಅವರು ಏನು ಮಾಡಬೇಕು, ಫೈನಾನ್ಸ್ ಕಮಿಷನ್ನು ಎಲ್ಲ ರಾಜ್ಯದ ಜೊತೆ ಕನ್ಸಲ್ಟೇಷನ್ ಮಾಡಿ ನಮ್ಮ ಪಂಚಾಯತ್ನಲ್ಲಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸಲ್ಲಿರ್ಬೋದು, ಅಥವಾ ಸರ್ಕಾರದಲ್ಲಿರ್ಬೋದು, ನಮ್ಮ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ ಎಷ್ಟಿದೆ, ನಾವು ತೆರಿಗೆ ಎಷ್ಟು ಕಟ್ತಾ ಇದ್ದೀವಿ, ನಾವು GST ಎಷ್ಟು ಕಟ್ತಾ ಇದ್ದೀವಿ, ಇವೆಲ್ಲನೂ ಕೂಡ ಕ್ರೋಢೀಕರಿಸಿ ನಮಗೆ ಎಷ್ಟು ಬರಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅವ್ರು ನಿಗದಿ ಮಾಡ್ತಾರೆ. ಕರೆಕ್ಟಾ ಸರ್? ಆಮೇಲೆ ಕೇಂದ್ರ ಪುರಸ್ಕೃತ ಯಾವುದೇ ಯೋಜನೆ ಇದ್ರೂ ಕೂಡ ಅವರು ನಮಗೆ ತಿಳಿಸ್ಬೇಕು, ಇಂಥ ಒಂದು ಯೋಜನೆ ಬರ್ತಾ ಇದೆ, ಈ ಯೋಜನೆಗೆ ತಕ್ಕಂಗೆ ನೀವು ನಿಮ್ಮ ಆಯವ್ಯಯನ ನೀವು ಮಾಡ್ಕೋಬೇಕು ಅಂತ. ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಈ ಅಂಶಗಳು ಏನು ಹೇಳಿಲ್ಲ. ಅವರ ರಿಪೋರ್ಟು 3-4 ತಿಂಗಳ ಹಿಂದೆನೇ ಅವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಾದ್ಮೇಲೆ 4 ತಿಂಗಳು ಆದಮೇಲೆ ಈ ಬಿಲ್ಲು ಪಾರ್ಲಿಮೆಂಟ್ನಲ್ಲಿ 2 ದಿನದಲ್ಲಿ ಜಾರಿಗೆ ಬರುತ್ತೆ. ಅಂದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ತಾವು ತಿಳ್ಕೊಬೋದಾಗಿದೆ. ಆದ್ದರಿಂದ ನಾವು ಹೇಳ್ದಂಗೆ ಇದು ಆರ್ಟಿಕಲ್ 21, ಆರ್ಟಿಕಲ್ 258 ಆ್ಯಂಡ್ ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ ಆಗಿದೆ. ಸಂವಿಧಾನದ ಹಕ್ಕುಗಳನ್ನು ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ. ಇದು ಈ VB ಗ್ರಾಮ್ಜಿ ಆ್ಯಕ್ಟ್ ಏನಿದೆ, ಇದು ಜೀವನೋಪಾಯದ ವಿರುದ್ಧ ಇದೆ. ಪಂಚಾಯತ್ ಅಧಿಕಾರಗಳನ್ನು ಕಸ್ಕೊಳ್ಳುವ ಒಂದು ಹುನ್ನಾರ ಇದೆ. ಮಹಿಳೆಯರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಕೆಲಸದಿಂದ ದೂರ ಇಡುವಂಥ ಒಂದು ಸಂಚಿದೆ ಮತ್ತು ಸಂವಿಧಾನದ ವಿರೋಧಿ ನಿಯಮಗಳು ಕೂಡ ಆಗಿದೆ. ಇವತ್ತು ನಿಮಗೆ ಇದರ ಪರಿಣಾಮ ಏನಾಗ್ಬೋದು ಅಂದ್ಬಿಟ್ಟು ಅಂಕಿಅಂಶಗಳನ್ನು ಕೊಟ್ಟರೆ ತಮಗಿನ್ನ ಹೆಚ್ಚು ಇದ್ರ ಬಗ್ಗೆ ಕಾಳಜಿ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5-3 ವರ್ಷದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸೃಷ್ಟಿ ಮಾಡಿದ್ದು 36 ಕೋಟಿ ಮಾನವ ದಿನಗಳು, 36 crore person days. ಇದರ ಲಾಭ ಪಡೆದಿದ್ದು 1 ಕೋಟಿ ಕುಟುಂಬಗಳು. ಈ 1 ಕೋಟಿ ಕುಟುಂಬಗಳು 16 ಲಕ್ಷ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿದೆ. ಇದರಲ್ಲಿ 36 ಲಕ್ಷ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಯೋಜನೆ. ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಅವಕಾಶ ಇರೋದು ಇದರಲ್ಲಿ. ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 52% ಪಾಲು ಮಹಿಳೆಯರದಿದೆ. ಈಗ ನೀವೇ ಯೋಚನೆ ಮಾಡಿ, ಒಂದು ವೇಳೆ ಈ ಯೋಜನೆ ತೆಗೆದುಬಿಟ್ರೆ ಆ 1 ಕೋಟಿ ಕುಟುಂಬದವರು ಎಲ್ಲಿ ಹೋಗಬೇಕು? 30-40 ಲಕ್ಷ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಉದ್ಯೋಗಕ್ಕೋಸ್ಕರ ಎಲ್ಲಿ ಹೋಗಬೇಕು? ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಹೇಗಾಗಬೇಕು? ಪಂಚಾಯತ್ಗಳು ಕಾರ್ಯನಿರ್ವಹಿಸೋದು ಹೇಗಾಗಬೇಕು ಅಂತ ತಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಕರೆಪತ್ರದಲ್ಲಿ ಇದರ ದುಷ್ಪರಿಣಾಮಗಳನ್ನು ನಾವು ಕೊಟ್ಟಿದ್ದೇವೆ. ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ, ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟದಲ್ಲಿ ಈಡಾಗ್ತಾರೆ, ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳ ಆಗುತ್ತೆ, ಉದ್ಯೋಗದಲ್ಲಿ
ಮಹಿಳೆಯರ ಪಾಲುದಾರಿಕೆ ಇಳಿಕೆ ಆಗುತ್ತೆ. ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗುತ್ತೆ. ಬಲವಂತ ವಲಸೆ, ಗ್ರಾಮೀಣ ಜೀವನೋಪಾಯ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುವ ಸಾಧ್ಯತೆ ಇರುತ್ತೆ. ಪಂಚಾಯಿತಿಗಳು ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿ ಸೀಮಿತವಾಗುತ್ತೆ. ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧರಿಸಲು ಪಂಚಾಯಿತಿಗೆ ಅಧಿಕಾರ ಮೊಟಕು ಆಗುತ್ತೆ. ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರ ಬೇಡಿಕೆ ಇಡುವ ಆಸಕ್ತಿ ಇರೋದಿಲ್ಲ. ಈಗ ಇಷ್ಟೆಲ್ಲ ದುಷ್ಪರಿಣಾಮ ಇದ್ರೂ ಕೂಡ ಬಿಜೆಪಿಯವರು ಇದು ಆಗಲೇಬೇಕು ಅಂತ ಹೊರಟಿದ್ದಾರೆ. ಬಿಜೆಪಿಯವರ ವಾದ ಏನು ಅಂದರೆ, ನೀವು ದಿನ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ, 100ರಿಂದ 125 ದಿನ ನಾವು ಮಾಡಿದ್ದೀವಿ ಅಂತ. ಇಡೀ ರಾಷ್ಟ್ರದಲ್ಲೇ ಮೋದಿ ಸರ್ಕಾರ ಬಂದ ಮೇಲೆ 100 ದಿನ ಕೆಲಸ ಕೊಟ್ಟಿದ್ದು ಬರೀ 2% ಜನಕ್ಕೆ. ಕಾರಣ ಏಕಪ್ಪ ಅಂದರೆ, ಕಳೆದ 10 ವರ್ಷದಿಂದ ಅವರು ಮನ್ರೇಗಾ ಬಜೆಟ್ ಕಡಿತ ಮಾಡಿಕೊಂಡೇ ಬಂದಿದ್ದಾರೆ. ಒಂದೇ ವರ್ಷದಲ್ಲಿ 60,000 ಕೋಟಿ ರೂಪಾಯಿಯನ್ನು ಕಡಿತ ಮಾಡಿದ್ರು ಬಜೆಟನ್ನು. ನೀವು ದುಡ್ಡು ಹಾಕಲ್ಲ ಅಂದರೆ ಮಾನವ ದಿನಗಳನ್ನು ಹೇಗೆ ಸೃಜನೆ ಮಾಡ್ತೀರಾ? ಓನ್ಲಿ 2% ಇನ್ ಎಂಟೈರ್ ಕಂಟ್ರಿ ಗಾಟ್ 100 days ಜಾಬ್. ಯಾಕಂದರೆ ಇವರು ಬಜೆಟೇ ಇಟ್ಟಿಲ್ಲ. 125 ದಿನ ಕೊಡ್ತೀವಿ, 125 ದಿನ ಕೊಡ್ತೀವಿ ಅಂತ ಬೊಬ್ಬೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೇಗೆ ಕೊಡ್ತಾರಂತ ಹೇಳ್ತಾ ಇಲ್ಲ. ಈ ಬಜೆಟೇ ಹಾಕಿಲ್ಲ ಅಂದರೆ ಇವರು ಉದ್ಯೋಗ ಸೃಷ್ಟಿ ಹೇಗೆ ಮಾಡೋಕ್ಕಾಗ್ತದೆ? ನೀವು ಮೊನ್ನೆ ನೋಡಿರ್ಬೋದು, ಎಲ್ಲ ಕಡೆ ಇವರು ಬರೀ ಅದು ಒಂದೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಬೇರೆ ಯಾವುದು ಲಾಜಿಕಲ್ ಆಗಿ ಅವ್ರದ್ದು ಉತ್ತರ ಇಲ್ಲ ಇದಕ್ಕೆ. ಆದ್ದರಿಂದ ನನ್ನ ಮನವಿ ಇಷ್ಟೇ, ಎಲ್ಲ ನಮ್ಮ ಪಕ್ಷದ ಸದಸ್ಯರ ಹತ್ರ, ಅವರ ಒಂದು ನೆರೆಟಿವಿಗೆ ನಾವು ಬೀಳೋದು ಬೇಡ. ನಮ್ಮ ಒತ್ತಾಯ ಇಷ್ಟೇ, ಉದ್ಯೋಗವನ್ನು ಉಳಿಸ್ಬೇಕು, ಕಾರ್ಮಿಕರ ಕನಿಷ್ಠ ವೇತನ ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ಉಳಿಸ್ಬೇಕು, ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ಈ ಒಂದು ತೆರಿಗೆ ಭಯೋತ್ಪಾದನೆ ಏನಿದೆ ಅದು ನಿಲ್ಲಬೇಕು. ಕನ್ನಡಿಗರ ಶ್ರಮ ಬೇಕು, ಅವರಿಗೆ ಅವರ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು. IT-ನಲ್ಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಾವು ನಂಬರ್ 1 ಇನ್ ದ ಕಂಟ್ರಿ ಇದ್ದೀವಿ. GST ತೆರಿಗೆನಲ್ಲಿ ನಾವು ನಂಬರ್ 1 ಇದ್ದೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1 ಇದ್ದೀವಿ. ನಮ್ಮ ದುಡ್ಡೆಲ್ಲ ಇವತ್ತು ಕೇಂದ್ರಕ್ಕೆ ನಾವು ಕೊಡ್ತಾ ಇದ್ದೀವಿ, ಆದರೆ ನಮಗೆ ಬರ್ತಾ ಇರೋದು ಶೂನ್ಯ. ಸೊ ಆದ್ದರಿಂದ ನಮ್ಮ ಮೇಲೆ ಆಗ್ತಾ ಇರುವ ಈ ಆರ್ಥಿಕ ದೌರ್ಜನ್ಯವನ್ನು, ಈ ಟ್ಯಾಕ್ಸ್ ಟೆರರಿಸಮನ್ನು ನಿಲ್ಲಿಸಬೇಕು. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಜನರಿಗೆ ಉದ್ಯೋಗದ ಅವಕಾಶ ಕೊಡಬೇಕು, ಕಾರ್ಮಿಕರ ಬದುಕನ್ನು ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ನಾವು ಮೊಟಕುಗೊಳಿಸಲಾರದೆ ವಿಕೇಂದ್ರೀಕರಣ ಅಧಿಕಾರವನ್ನು ಮೇಲಿಡಬೇಕು ಅಂದ್ಬಿಟ್ಟು ನಾವು ಒತ್ತಾಯಿಸಬೇಕೆ ಹೊರತು ಅವರ ಒಂದು ನರೇಟಿವ್ಗೆ ನಾವು ಹೋಗಬಾರ್ದು. ಭಾಳ ಸ್ಪಷ್ಟವಾಗಿದೆ, ಇದು ರಾಮನ ಹೆಸರಲ್ಲಿ ಬಿಲ್ ಮಾಡಿಲ್ಲ, ಇದು ಸೀತಾರಾಮೂ ಅಲ್ಲ, ದಶರಥ್ ರಾಮನೂ ಅಲ್ಲ, ಇದು ನಾಥೂರಾಮ್ ಗೋಡ್ಸೆ. ಗಾಂಧಿಯವ್ರನ್ನ ತೆಗೆದುಬಿಟ್ಟು ಇವರು ರಾಮ್ಜಿ ಅಂತ ಹೇಳಿದಾರಲ್ಲ, ನಾಥೂರಾಮ್ ಗೋಡ್ಸೆ ಇದು. ಇವರು ರಾಮ್ ರಾಜ್ಯ ಕಟ್ಟಬೇಕಂತ ಇದ್ದಾರಲ್ಲ, ರಾಮ್ ರಾಜ್ಯ ಕಟ್ಟಬೇಕು ಅಂದರೆ ಆ ರಾಮ್ ರಾಜ್ಯದಲ್ಲಿ ಕಾರ್ಮಿಕರಿಗೆ ಜಾಗ ಇಲ್ವಾ? ಆ ರಾಮ್ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರವನ್ನು ಯಾರು ನಡೆಸ್ಬೇಕಂತ ಗೊತ್ತಾಗಬೇಕಲ್ವಾ? ಆ ರಾಮ್ ರಾಜ್ಯದಲ್ಲಿ ಸಂವಿಧಾನ ಇಲ್ವಾ? ಆದ್ದರಿಂದ ನಾವು ಆ ನೆರೆಟಿವಿಗೆ ಹೋಗೋದೇ ಬೇಡ. ದಯವಿಟ್ಟು ಉದ್ಯೋಗವನ್ನು ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ಉಳಿಸ್ಬೇಕು ಅಂತ ಅಷ್ಟೇ ನಮ್ಮ ಹೋರಾಟ ಇರಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳೇ ಮತ್ತು ಎಲ್ಲ ಹಿರಿಯರಿಗೆ ಅವರ ಒಂದು ನಮ್ಮ ಪರ್ಮಿಷನ್ ಬೇಕಾಗಿದೆ. ಯಾಕಂದರೆ ಇದ್ರ ಬಗ್ಗೆನೇ ಸುಪ್ರೀಂ ಕೋರ್ಟ್ ವಕೀಲರು ಬಂದಿದ್ದಾರೆ. ನಾವು ಇದನ್ನು ಕಾನೂನು ಹೋರಾಟವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಈ ಭಾಷಣ ಆದಮೇಲೆ ನನಗೆ ಅನುವು ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ಮತ್ತು ತಮ್ಮೆಲ್ಲರ ಹತ್ರ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.